ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೈಡೆಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಆ ಮಾರ್ಕೆಟ್ ಏನಾಗಿತ್ತು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ ಇಂಡಿಯಾ ವಿಕ್ಸ್ ಆಫ್ಟರ್ ಎ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಜನದಲ್ಲಿ ಸ್ವಲ್ಪ ಭಯ ಮೂಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ 14 ಇಂಡಿಯಾ ವಿಕ್ಸ್ ಇವಾಗ ಕರೆಂಟ್ಲಿ 14 ಹೇಳ್ತಾ ಇದೆ. ಸೊ ಜನ ಇನ್ನೂ ನಂಬ್ತಾ ಇದ್ದಾರೆ ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಅಂತ. ಬಟ್ ಇದೇನಾದ್ರು ಅಕಸ್ಮಾತ್ ಏನಾದ್ರು 20ಕ್ಕಿಂತ ಮೇಲ್ಗಡೆ ದಾಟ್ಕೊಂಡು ಬಂತು ಅಂದರೆ ಜನಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ, ಮಾರ್ಕೆಟ್ ಬೀಳತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಈಗ ಆಲ್ಮೋಸ್ಟ್ ತುಂಬ ದಿವಸದಿಂದ ಆಲ್ಮೋಸ್ಟ್ 9, 8, 10, 13 ಅಂದರೆ ಜನಕ್ಕೆ ಇನ್ನೂ ಕಾನ್ಫಿಡೆನ್ಸ್ ಇತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಬಟ್ ಈಗ ಕರೆಂಟ್ಲಿ ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ 14ಗೆ ಬಂದಿದೆ. ಅಂದರೆ ಸ್ವಲ್ಪ 0.1% ಎಲ್ಲೋ ಫಿಯರ್ ಇದೆ, ಮಾರ್ಕೆಟ್ ಬೀಳತ್ತೆ ಅಂತ ಎಲ್ಲೋ ಒಂದು ಸ್ವಲ್ಪ ಫಿಯರ್ ಇದೆ. ಹಾಗೇನೆ ಮಾರ್ಕೆಟ್ ಹೋಗೋದು ಅದೇ ಥರ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಸೋಮವಾರಕ್ಕೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ, ಬನ್ನಿ ಒಂದೊಂದೇ ಇಂಡೆಕ್ಸ್ ನೋಡೋಣ. ಮತ್ತು ಅದೇ ಥರನೇ ಸ್ಟಾಕ್ ಪಿಕ್ ಆಫ್ ದ ಡೇ ಕೂಡ ನೋಡೋಣ ಏನಾಗಿತ್ತು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಿಫ್ಟಿ ತಗೊಳ್ತೀನಿ. ನಿಫ್ಟಿ ಆಸ್ ಎಕ್ಸ್ಪೆಕ್ಟೆಡ್ ಫಸ್ಟ್ ಹಾಫಲ್ಲಿ ನಾವು ಮಾರ್ಕೆಟ್ ಕೆಳಗೆ ಬೀಳತ್ತೆ ಅಂದರೆ ಇವತ್ತು ಕೂಡ ಬೇರಿಶ್ ಆಗತ್ತೆ ಅಂತ ಹೇಳಿದ್ವಿ. ಏನಕ್ಕೆಂದರೆ ಇದು ಹೈ ಪ್ರೈಸಿಂಗ್ ಗ್ಯಾಪಿಂಗ್ ಪ್ಲೇ. ಆಮೇಲೆ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಕೂಡ ನಾನು ಅದನ್ನು ಹೇಳಿದೆ. ರೆಸಿಸ್ಟೆನ್ಸ್ ಹತ್ರ ಜಾಸ್ತಿ ಟ್ರೇಡ್ ಮಾಡಿದ್ರೆ ಸಪೋರ್ಟು ಮೋಸ್ಟ್ ಆಫ್ ದ ಟೈಮ್ ಬ್ರೀಚ್ ಆಗೋ ಸಾಧ್ಯತೆಗಳಿದೆ, ಯಾಕೆಂದರೆ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ ಅಂತ. ಫಾರ್ಚುನೇಟ್ಲಿ ಮಾರ್ಕೆಟ್ ಇಸ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ಅದೇ ಥರನೇ ಆಯಿತು, ಮಾರ್ಕೆಟ್ ಮೇಲೆ ಹೋದಂಗೆ ಹೋಯಿತು. ಪೋಸ್ಟ್ ಲಂಚ್ ಮೋಸ್ಟ್ಲಿ ಅದು ಪ್ರೈಸಸ್ ಕ್ರ್ಯಾಶ್ ಆಗಕ್ಕೆ ಶುರು ಆಗಿದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಮಾರ್ಕೆಟ್ ಎಲ್ಲಿ ತನಕ ಬೀಳಬಹುದು ಅಂತ ಯೂಶಲಿ ನಾವೇನು ಮಾಡ್ತೀವಿ, ಫಿಬೊನಾಚಿ ಅಂತ ಒಂದು ರೀಟ್ರೇಸ್ಮೆಂಟ್ ಲೆವೆಲ್ನ ತೊಗೊಳ್ತೀವಿ. ಸೊ ಇಲ್ಲಿಂದ ಐದರ್ ಯು ಕ್ಯಾನ್ ಆ್ಯಡ್ ಹಿಯರ್, ಇಲ್ಲಿಗಾರು ತೊಗೋಬೋದು. ಇಲ್ಲಿಗೆ ತೊಗೊಂಡ್ರೆ ಆಲ್ಮೋಸ್ಟ್ 0.236 ಬ್ರೀಚ್ ಆಗೋಗ್ಬಿಟ್ಟಿದೆ. ಸೊ ನಾನು ಪ್ರಿಫರಬ್ಲಿ ನಾನು ಇಲ್ಲಿ ತೊಗೊಳ್ತೀನಿ, ಮೇಜರ್ ಡೌನ್ ಟ್ರೆಂಡ್ ರಿವರ್ಸಲ್ ಅಂತ. ಸೊ ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಬಿದ್ದರೆ 2 ಇಂಪಾರ್ಟೆಂಟ್ ಲೆವೆಲ್ಸ್ ಇದೆ. ಮೊದಲನೇದಾಗಿ 24,800, ಆಮೇಲೆ ಇನ್ನೊಂದು 24,475. ಸೊ ಇದು ಎರಡೂ ನಮಗೆ ಫಿಬೊನಾಚಿ ಸೀಕ್ವೆನ್ಸ್ ಪ್ರಕಾರ ಮೇಜರ್ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಈ ಜಾಗದಿಂದ ಪ್ರೈಸಸ್ ಏನಾದ್ರು ರೀಟ್ರೇಸ್ಮೆಂಟ್ ತಗೊಳ್ತು ಅಂದರೆ ಮಾರ್ಕೆಟ್ ಮೇಲೆ ಹೋಗೋಕೆ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಈ ಟೈಮಲ್ಲಿ ಏನಾದ್ರು ಮತ್ತೆ ಗ್ಯಾಪ್ ಡೌನ್ ಆದ್ರೂ ಕೂಡ ವಿ ಕ್ಯಾನ್ ಸೇ ಪ್ರೈಸಸ್ ಓವರ್ ಎಕ್ಸ್ಟೆಂಡೆಡ್, ಒಂದು ಬುಲ್ಲಿಶ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಸೊ ಇದಾಯಿತು ಫಿಬೊನಾಚಿ. ಚಾಣಕ್ಯ ಸಪೋರ್ಟ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ಒಂದು 25,000ಕ್ಕೆ ಹೇಳ್ತಾ ಇದೆ. ಚಾಣಕ್ಯ ಸಪೋರ್ಟು ಮಂಡೆಗೆ 25,000 ಹೇಳ್ತಾ ಇದೆ. ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,500 ಹೇಳ್ತಾ ಇದೆ. 15 ಮಿನಿಟ್ಸ್ ಚಾರ್ಟ್ ಇಂಟ್ರಾಡೇ ಅಥವಾ 5 ಮಿನಿಟ್ಸ್ ಚಾರ್ಟ್ ಇಂಟ್ರಾಡೇ ಪೊಸಿಷನ್ ಅಂತ ತಗೊಂಡಾಗ ನಾವು ಯಾವ ರೀತಿ ಶುರು ಮಾಡಿದ್ವಿ ಅಂದರೆ, ಇವತ್ತು ನೋಡ್ರಿ ಮಾರ್ಕೆಟ್ ಶುರು ಆದಾಗ ಆಲ್ಮೋಸ್ಟ್ ಗ್ಯಾಪ್ ಡೌನಿಂದ ಶುರು ಆಯಿತು. ನಮಗೆ ಬೇರಿಶ್ ಪ್ಯಾಟರ್ನ್ಸ್ ಎಲ್ಲಿಂದ ಕಾಣಕ್ಕೆ ಸಿಕ್ತು ಅಂದರೆ, ಮೊದಲನೇದಾಗಿ ಮಾರ್ಕೆಟು RSI ಪ್ರಕಾರ 5 ಮಿನಿಟ್ಸ್ ಚಾರ್ಟಲ್ಲಿ ಓವರ್ ಸೋಲ್ಡ್ ಕಂಡೀಷನ್ ಕೊಟ್ಟಿತ್ತು. ಸೊ ವಿ ಕಡ್ ಹವ್ ಗಾನ್ ಫಾರ್ ಎ ಬೈ ಕಾಲ್, ಪ್ರೈಸಸ್ ಮೇಲೆ ಹೋಗುತ್ತೆ ಅಂತ. ಫಾರ್ಚುನೇಟ್ಲಿ ನಮಗೆ ಬುಲ್ಲಿಶ್ ಅಪ್ ಟ್ರೆಂಡ್ ಸ್ವಲ್ಪ ಟೆಂಪರರಿ ಪುಲ್ ಬ್ಯಾಕ್ ಕೊಡ್ಲಿಕ್ಕೂ ಸಿಕ್ತು. ಬೈ ಸೈಡ್ ಕೂಡ ಪ್ರಾಫಿಟ್ ಆಗಿದೆ. ಮತ್ತೆ ಸೆಲ್ ಸೈಡಲ್ಲಿ ನಾನು ಏನಾದ್ರು ಟ್ರೇಡ್ ತಗೋತೀನಿ, ಬೈ ಸೈಡ್ ನಾನು ಮಿಸ್ ಮಾಡ್ತೀನಿ ಅಂತ ಅಂದರೂ ಕೂಡ ನನಗೆ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕಿದೆಯಲ್ಲಪ್ಪ ಅಂದರೆ ಒಂದು ಈ ಜಾಗ. ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಅಂದರೆ ಪ್ರಯರ್ ಟ್ರೆಂಡ್ ಇತ್ತು, ಕರೆಕ್ಟಾ, ಡೋಜಿ ಬಂದಿತ್ತು, ಆದರೆ ನನಗೆ ರಿವರ್ಸಲ್ ಕನ್ಫರ್ಮೇಷನ್ ಬಂದಿಲ್ಲ. ಸೊ ಹಾಗಾಗಿ ನಾನು ಸೆಲ್ ತಗೊಳ್ಳೋದಿಲ್ಲ. ಸೊ ಎಲ್ಲೆಲ್ಲೆಲ್ಲ ನನಗೆ ಫೇಕ್ ಸಿಗ್ನಲ್ಸ್ ಬಂದಿತ್ತು ಅಂದರೆ, ಒಂದು ಈ ಜಾಗ ಪ್ರೈಸಸ್ ಇಲ್ಲಿಂದ ಬೀಳಬೇಕಾಗಿತ್ತು ಬಟ್ ಕನ್ವರ್ಟ್ ಆಗೋಯ್ತು, ಮತ್ತು ಈ ಜಾಗ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು ನನಗೆ ರಿವರ್ಸಲ್ ಕನ್ಫರ್ಮೇಷನ್ ಬಂದಿತ್ತು. ಯಾಕೆ, ಬಾಡಿನೂ ಸ್ಟ್ರಾಂಗು ಮತ್ತು ರಿವರ್ಸಲ್ ಕನ್ಫರ್ಮೇಷನು ಬಂದಿತ್ತು ಡೋಜಿ ಅಂದರೆ ಇದೇ ಜಾಗ. ಸೊ ಫಾರ್ಚುನೇಟ್ಲಿ ಮಾರ್ಕೆಟ್ ಕೂಡ ಮತ್ತೆ ಫೇವರ್ ಆಗಿ ದೇರ್ ವಾಸ್ ಎ ಬಿಗ್ ಫಾಲ್ ಇನ್ ದ ಮಾರ್ಕೆಟ್. ಸೊ ಇದು ಒಂದು ಮೇಲೆ ತೊಗೊಂಡೋಗ್ಬಿಟ್ಟು ದೇ ಸ್ಟಾರ್ಟೆಡ್ ಕ್ರಾಶಿಂಗ್ ದ ಮಾರ್ಕೆಟ್. ಸೊ ಪ್ರೈಸಸ್ ನಾನು ಹೇಳ್ದಂಗೆ ಒಂದು ಚಾಣಕ್ಯ ಸಪೋರ್ಟ್ ಹತ್ರನೇ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ರಿವರ್ಸಲ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಟೇಕ್ ಎ ಟೆಂಪರರಿ ಪುಲ್ ಬ್ಯಾಕ್. ಆದರೆ ಚಾಣಕ್ಯ ಇದು ಫಿಬೊನಾಚಿ ಸಪೋರ್ಟ್ ಮತ್ತು ಫಿಬೊನಾಚಿ ರೆಸಿಸ್ಟೆನ್ಸು ಕೂಡ ಹೇಳಿದ್ದೀನಿ. ಅಂಥ ಕಡೆ ಡೈಲಿ ಚಾರ್ಟಲ್ಲಿ ಏನಾದ್ರು ಸಪೋರ್ಟ್ ತಗೊಳ್ತು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಬುಲ್ಲಿಶ್ ಮೊಮೆಂಟಮ್, ಇಲ್ಲ ಅಂದರೆ ಪ್ರೈಸಸ್ ಮೇ ರೇಂಜ್ ಫರ್ದರ್. ಸೊ ಇದಾಯಿತು ನಿಫ್ಟಿಯ ಚಾರ್ಟು. ಬನ್ನಿ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಬ್ಯಾಂಕ್ ನಿಫ್ಟಿಲಿ ಡೈಲಿ ಚಾರ್ಟ್ ಪ್ರಕಾರ ಏನಾಗ್ತಾ ಇದೆ ಅಂದರೆ, ಪ್ರೈಸಸ್ಸು ಆ್ಯಸ್ ಯೂಶುವಲ್ ಮೇಲಿಂದ ಕೆಳಗೆ ಬಿದ್ದಿದೆ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 51,400 ಮತ್ತು ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 52,400. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗೂ ಕೂಡ ಏನೂ ಸಿಗ್ನಿಫಿಕೆನ್ಸ್ ಇಲ್ಲ, ಯಾಕೆಂದರೆ ಇದು ಬಿಟ್ವೀನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿದೆ. ಸೊ ಇದ್ರ ಪ್ರಕಾರ ನಾವೇನು ಟ್ರೇಡ್ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೇಮ್ ಫಿಬೊನಾಚಿ ಸೀಕ್ವೆನ್ಸ್ ಪ್ರಕಾರ ನಾನು ಹೈ ಟು ಲೋ ಕನೆಕ್ಟ್ ಮಾಡಿಕೊಂಡಾಗ ನನಗೆ ಇದು 0.236 ಹತ್ರ ಸಪೋರ್ಟ್ ತೊಗೊಂಡು ರೀಟ್ರೇಸ್ಮೆಂಟ್ ತೊಗೊಂಡಂಗೆ ಅನ್ನಿಸ್ತಾ ಇದೆ. ಅಂದರೆ ಪ್ರಿಫರಬಲಿ ನಾಳೆ ಒಂದು ಬುಲ್ಲಿಶ್ ಮೊಮೆಂಟಮ್ ಸಿಗೋ ಸಾಧ್ಯತೆ ಇದೆ.
ಇನ್ ಕೇಸ್ ನಾನೇನಾದ್ರು ಇದನ್ನ ಚೂರು ಎಕ್ಸ್ಟೆಂಡ್ ಮಾಡಿ ಫರ್ದರ್ ಡೌನ್ ಸೈಡ್ ಕನೆಕ್ಟ್ ಮಾಡಿದ್ರೆ ನನಗೆ 0.236 ಬರೋದು, ಅಂದರೆ ಅಪ್ ಟು 50,793 ತನಕನೂ ಸ್ವಲ್ಪ ಒಂದು ಬೇರಿಶ್ ಮೊಮೆಂಟಮ್ ತಗೊಂಡು ಪ್ರೈಸಸ್ ರಿವರ್ಸಲ್ ಆಗೋ ಸಾಧ್ಯತೆಗಳು ತುಂಬಾನೇ ಇದೆ ಆಸ್ ಪರ್ ದಿ ಫಿಬೊನಾಚಿ ಇಂಡಿಕೇಟರ್. ಆ್ಯಂಡ್ ಇವಾಗ ನಾವು 15 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್ ಚಾರ್ಟ್ ಪ್ರಕಾರ ಪ್ರೈಸಸ್ ಏನಾಗಿದೆ ಅಂತ ತಗೊಂಡ್ರೆ, ಸೇಮ್ ಮಾರ್ಕೆಟ್ ಬೆಳಗ್ಗೆ ಓಪನ್ ಆದಾಗ, ಇದು ಥರ್ಸ್ಡೇ ಆಯಿತು, ಇಲ್ಲಿ ಫ್ರೈಡೆ, ಸೊ ನಮಗೆ ಬುಲ್ಲಿಶ್ ಸೈಡ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ಲಿಕ್ಕೆ ಆಸ್ ಯೂಶಲ್ RSI ಕೂಡ ಸ್ವಲ್ಪ ಟೆಂಪರರಿಲಿ ಸಪೋರ್ಟ್ ಮಾಡಿತ್ತು ಡೈಮಂಡ್ ಬುಲ್ಲಿಶ್ ಸ್ಟ್ರಾಟಜಿಗೆ. ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 12:10-12:20ಕ್ಕೆ ಒಂದು ರಿವರ್ಸಲ್ ಕನ್ಫರ್ಮೇಷನ್ ಸಹಿತ ಕೊಟ್ಟಿದೆ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್, ನಾನು ಬರೀ ಸೆಲ್ಲಲ್ಲೇ ಟ್ರೇಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಡೋಜಿ ಸ್ವಲ್ಪ ಟೆಂಪರರಿ ಲಾಸ್ ಮಾಡಿದೆ. ಇದು ಕೂಡ ನಮಗೆ ಸೆಕೆಂಡ್ ಕನ್ಫರ್ಮೇಷನ್ ಕೊಡಲಿಲ್ಲ, ಆದರೆ ಇಲ್ಲಿ ನಮಗೆ ಇನ್ಫ್ಲುಯೆನ್ಸ್ ಕೊಡ್ತಾರೆ. ನಾವು ಯೂಶಲಿ ನಾವೇನು ಹೇಳ್ತೀವಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ನೋಡಿದಾಗ 3 ಸತಿ ಹೈ ಬ್ರೇಕ್ ಆದಮೇಲೆ ನಾವು ಟ್ರೇಡ್ ತಗೊಳ್ಳೋದು. ಅಂದರೆ ಒಂದು ಹೈ, ಸೆಕೆಂಡ್ ಹೈ, ಥರ್ಡ್ ಹೈ. ಸೊ ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ರಕ್ಚರು ಕೂಡ ನಮಗೆ ದೇರ್ ವಾಸ್ ಅ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಅಟ್ 12:10. ಸೊ ಇಲ್ಲಿಂದ ನಮಗೆ ಅಕಸ್ಮಾತ್ ನಾವೇನಾದ್ರು ಸೆಲ್ ಟ್ರೇಡ್ ತೊಗೊಂಡಿದ್ರೆ ದರ್ ವಾಸ್ ಎ ಬಿಗ್ ಫಾಲ್ ಇನ್ ದ ಮಾರ್ಕೆಟ್, ವಿ ವುಡ್ ಹವ್ ಮೇಡ್ ಸಮ್ ಮನಿ. ನಾಳೆನೂ ನಾವೇನಾದ್ರು ಬೈ ಟ್ರೇಡ್ಸ್ ತಗೋಬೇಕಾ ಸರ್ ಅಂದರೆ ಆನ್ಸರ್ ಇಸ್ ನೋ. ಲುಕ್ ಫಾರ್ ಎನಿ ಸತಿ ಹೈ ಹೋದಾಗ ಯು ಕ್ಯಾನ್ ಲುಕ್ ಫಾರ್ ಎ ಸೆಲ್ ಟ್ರೇಡ್. ಸೊ ಏನಕ್ಕೋಸ್ಕರ ಅಂದರೆ ಇನ್ನೂ ನಮಗೆ ಬುಲ್ಲಿಶ್ ಕನ್ಫರ್ಮೇಷನ್ ಬಂದಿಲ್ಲ. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿಯ ಕತೆ. ಬನ್ನಿ ನೆಕ್ಸ್ಟ್ ನಾವು ನಿಫ್ಟಿ ಫೈನಾನ್ಸ್ ನೋಡೋಣ. ನಿಫ್ಟಿ ಫೈನಾನ್ಸ್ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ. ಡೈಲಿ ಚಾರ್ಟ್ ಪ್ರಕಾರ ಆಸ್ ಯೂಶಲ್ ಮಾರ್ಕೆಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಬೇರಿಶ್ ಬಿದ್ದಿದೆ ಮಾರ್ಕೆಟು. ಆ್ಯಂಡ್ ಇಲ್ಲಿ ಕೂಡ ನಾವು ಸೇಮ್ ಫಿಬೊನಾಚಿ ಹೈ ಟು ಲೋ ನಾವು ಕನೆಕ್ಟ್ ಮಾಡಿದ್ರೆ 0.236ನ ಬ್ರೀಚ್ ಮಾಡಿದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಫರ್ದರ್ ಡೌನ್ ಟ್ರೆಂಡ್ ಒಂದು. ಆ್ಯಂಡ್ ನಾನು ಏನಾದ್ರು ಫರ್ದರ್ ಡೌನ್ ಟ್ರೆಂಡ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಮೇಜರ್ ಸಪೋರ್ಟ್ ನನಗೆ 23.164 ಕಾಣಿಸ್ಕೊಳ್ಳುತ್ತೆ. ಪುಲ್ ಬ್ಯಾಕ್ ಅಲ್ಲಿಗೆ ಬಂದು ಆ್ಯಂಡ್ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಅಪ್ ಟ್ರೆಂಡ್. ಒಂದು ಸ್ವಲ್ಪ ಪ್ರೈಸಸ್ ಅಲ್ಲಿ ರೇಂಜ್ ಆಗುತ್ತೆ ಅಂತ ಅಂಟಿಲ್ ದೆ ಫೈಂಡ್ ಗುಡ್ ನ್ಯೂಸ್. ದಿಸ್ ಇಸ್ ಆನ್ ನಿಫ್ಟಿ ಫೈನಾನ್ಸ್. ಇದಕ್ಕೆ ಚಾಣಕ್ಯ ಸಪೋರ್ಟ್ ಆ್ಯಂಡ್ ಚಾಣಕ್ಯ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಸಪೋರ್ಟ್ ಬಂದ್ಬಿಟ್ಟು 23,600 ಮತ್ತು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,900 ಸೊ ಇದು 15 ಮಿನಿಟ್ಸ್ ಚಾರ್ಟ್ ಪ್ರಕಾರ, 5 ಮಿನಿಟ್ಸ್ ಚಾರ್ಟ್ ಪ್ರಕಾರ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ನಮ್ಗೆ ಎಲ್ಲಿ ಸಿಕ್ತಪ್ಪ ನೆನ್ನೆ ಅಂದರೆ, ಸೇಮ್ ಸೀಕ್ವೆನ್ಸ್, ಸೇಮ್ ಪ್ಯಾಟರ್ನ್. 12:10-12:25ಕ್ಕೆ ದರ್ ವಾಸ್ ಎ ಬೇರಿಶ್ ಮೊಮೆಂಟಮ್. ಇಲ್ಲಿ ಒಂದು ಟ್ರೇಡ್ ನಾವು ಕಳ್ಕೊಂಡಿರ್ತೀವಿ, ಯಾಕಂದ್ರೆ ಒಂದು ಈವ್ನಿಂಗ್ ಸ್ಟಾರ್ ಆಗಿತ್ತು, ಬಟ್ ಇಟ್ ಗಾಟ್ ಕನ್ವರ್ಟೆಡ್, ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಡ್ತು. ಸೊ ಮ್ಯಾಕ್ಸಿಮಮ್ 3ನೇ ಅಟೆಂಪ್ಟಲ್ಲಿ ವಿ ಕುಡ್ ಹವ್ ಗೇನ್ಡ್ ಎ ವೆರಿ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್. ಅಂದರೆ ಇಲ್ಲಿ 1 ಲಾಟು ರಿವರ್ಸಲ್ ಆಯ್ತಲ್ಲ ಅಂದ್ಬಿಟ್ಟು 2 ಲಾಟು, ಮತ್ತೆ ಫಾಲ್ಸ್ ಬ್ರೇಕ್ಔಟ್ ಆಯ್ತಲ್ಲ ಅಂದ್ಬಿಟ್ಟು 4 ಲಾಟ್ ಹಾಕ್ತೀವಿ. ಸೊ ಆ ಟೈಮಲ್ಲಿ ವಿ ಕುಡ್ ಹವ್ ರಿಕವರ್ಡ್ ಆಲ್ ಅವರ್ ಲಾಸಸ್. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಡೋದಲ್ಲದೆ ಪ್ರೈಸಸ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಆ ಡೈರೆಕ್ಷನಲ್ಲಿ ಮಾತ್ರ ನಾವು ಟ್ರೇಡ್ ತೊಗೊಳ್ತೀವಿ ಅಂದ್ರೂ ಕೂಡ ನಾವು ಸೆಕೆಂಡ್ ಅಟೆಂಪ್ಟಲ್ಲಿ ಲಾಸಸ್ನ ರಿಕವರಿ ಮಾಡ್ಕೊಬೋದಾಗಿತ್ತು. ಇದಾಯಿತು ಫಿನ್ ನಿಫ್ಟಿ. ನೆಕ್ಸ್ಟ್ ನಾವು ಬನ್ನಿ ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿಲೂ ಕೂಡ ನೋಡಿ ಇಲ್ಲಿ ಶುರು ಆಯಿತು. ಮಿಡ್ ಕ್ಯಾಪ್ ನಿಫ್ಟಿಲಿ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್, ಪ್ರಿಫರಬ್ಲಿ ಸೆಲ್ ಟ್ರೇಡ್ ಅಂತ ತಗೊಂಡ್ರೆ ನಮ್ಗೆ ನೋಡಿ ಆಸ್ ಪರ್ ದಿ ಪ್ಯಾಟ್ರನ್ಸ್ ನಮ್ಗೆ 3-4 ಕಡೆ ಸಿಕ್ಕಿದೆ. ಮೊದಲನೇದಾಗಿ ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ರಿಯೇಷನ್ ಫೇಸು ಅಲ್ವಾ. ಸೊ ಇಮ್ಮಿಡಿಯೇಟ್ಲಿ ಪ್ರೈಸಸ್ ಮೇಲೆ ಹೋಯ್ತು. ಆ್ಯಂಡ್ ನಾನು ಈ ಹೈಯೆಸ್ಟ್ ಪಾಯಿಂಟ್ ಹತ್ರ ನಾ ಏನಾದ್ರು ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಪ್ರೈಸ್ನ, ಇದಕ್ಕೆ ಸಪ್ಲೈ ಝೋನ್ ಅಂತ ಕರೀತಾರೆ. ಸಪ್ಲೈ ಝೋನ್ ಹತ್ರ ನೋಡಿ ಇಲ್ಲೊಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು, ಇಲ್ಲೊಂದು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು, 2 ಕಡೆನೂ ನಮಗೆ ಸೆಲ್ ಟ್ರೇಡ್ ಬಂದಿದೆ, ಪ್ಲಸ್ ಇಟ್ ವಾಸ್ ಪ್ರಾಫಿಟಬಲ್. ಸೊ ಪ್ರಿಫರಬಲಿ ಈಗ ನಾವು 3 ಟ್ರೇಡ್ಸ್ಗಳು ಸೆಲ್ ಬಗ್ಗೆನೇ ಯೋಚನೆ ಮಾಡಿದ್ರೆ ನಮಗೆ ಪ್ರಾಫಿಟಬಿಲಿಟಿ ಸಿಕ್ಕಿದ ಟ್ರೇಡ್ಸ್ ಯಾವ್ದ್ರಲ್ಲಪ್ಪ ಅಂದರೆ ಮಿಡ್ ಕ್ಯಾಪ್ ನಿಫ್ಟಿಲಿ. ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ರಕಾರ ಬೈಯಲ್ಲೂ ಪ್ರಾಫಿಟ್ ಆಯಿತು, ಆ್ಯಂಡ್ ಬೇರಿಶ್ ಪ್ಯಾಟರ್ನ್ಸ್ ಪ್ರಕಾರ ಸಪ್ಲೈ ಝೋನಲ್ಲಿ ನಮಗೆ ಇಲ್ಲೂ ಕೂಡ ಪ್ರಾಫಿಟ್ ಆಯಿತು. ಇದು 2 ಕಡೆ ನಮಗೆ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕಿದೆ. ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿಲಿ. ಚಾಣಕ್ಯ ಸಪೋರ್ಟ್ ಮತ್ತು ಚಾಣಕ್ಯ ರೆಸಿಸ್ಟೆನ್ಸ್ ಮಿಡ್ ಕ್ಯಾಪ್ ನಿಫ್ಟಿಲಿ ಎಲ್ಲಿ ಹೇಳ್ತಾ ಇದೆ ಅಂದರೆ, ಒಂದು 12,775 ಚಾಣಕ್ಯ ಸಪೋರ್ಟು, ಮತ್ತು ಅದೇ ಥರನೇ 13,025 ಚಾಣಕ್ಯ ರೆಸಿಸ್ಟೆನ್ಸ್. ಇದು 2 ಕಡೆ ಇದೆ. ಸೊ ನೋಡೋಣ ಪ್ರೈಸಸ್ ನೆಕ್ಸ್ಟ್ ಮಂಡೇ ಏನಾಗತ್ತೆ ಆ ಜಾಗದಲ್ಲಿ ಅಂತ ನೋಡೋಣ. ಈಗ ಸೆನ್ಸೆಕ್ಸ್ ಅಂತ ತಗೊಂಡ್ರೆ, ಸೆನ್ಸೆಕ್ಸಲ್ಲಿ ಕೂಡ ಒಂದು ಬೇರಿಶ್ ಮೊಮೆಂಟಮ್ ಸಿಕ್ತು. ಅದರಲ್ಲಿ ಕೂಡ ನಾವು ಫಿಬೊನಾಚಿ ರೀಟ್ರೇಸ್ಮೆಂಟ್ ಹಾಕ್ಕೊಂಡ್ರೆ ನಮಗೆ ಮೇಜರ್ ಸಪೋರ್ಟ್ ಎಲ್ಲಿ ಕಾಣಿಸುತ್ತೆ ಅಂದರೆ, ಇಲ್ಲಿಂದ ಕ್ಲಿಕ್ ಮಾಡ್ತೀನಿ, 0.236 ಬ್ರೀಚ್ ಆಗಿದೆ ಅಲ್ಲಿ. ಸೊ ನಾವು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು. ಸೊ ಇದ್ರ ಪ್ರಕಾರ ನನ್ನ ಸಪೋರ್ಟ್ ನೋಡ್ತಾ ಇರೋದು ಎಲ್ಲಿ ಅಂದರೆ 80,176 ಅಥವಾ 80,118, ಅಲ್ಲಿ ಮೇಜರ್ ಸಪೋರ್ಟ್ ಇದೆ. ಪ್ರೈಸಸ್ ಏನಾದ್ರು ಅಲ್ಲಿ ಒಂದು ಬುಲ್ಲಿಶ್ ಮೊಮೆಂಟಮ್ ಕಾಣಿಸ್ಕೊಳ್ತು ಅಂದರೆ ವಿ ವಿಲ್ ಬಿ ಏಬಲ್ ಟು
ಇದು ಮಾಡ್ಬೋದು. ಆ್ಯಂಡ್ ಇಂಪ್ಲೈಡ್ ವಾಲಟಿಲಿಟಿ ಪ್ರಕಾರ ನಾವು 2-3 ಸ್ಟಾಕ್ಸ್ ನೋಡಿದ್ವಿ. ಒಂದು ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಟೈಟಾನು. ಪ್ರೈಸಸ್ ಇನ್ನೂ ಅಲ್ಲೇ ರೇಂಜ್ ಆಗ್ತಾ ಇದ್ದಾನೆ. ಹಿಂದೂಸ್ತಾನ್ ಯೂನಿಲಿವರ್ ಪ್ರೈಸಸ್ ಆ್ಯಸ್ ಯೂಶುವಲ್ ಅಲ್ಲೇ ಸ್ವಲ್ಪ ಬೇರಿಶ್ ಮೊಮೆಂಟಮ್ ಕೊಟ್ಟು ಅಲ್ಲೇ ರೇಂಜ್ ಆಗ್ತಾ ಇದ್ದಾನೆ. ಸೊ ಮಂಡೇ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟೆಂಪರರಿ ಪುಲ್ ಬ್ಯಾಕು, ಇದು ಒಂದು. ಮತ್ತು ಟೈಟಾನಲ್ಲೂ ಕೂಡ ಇಂಪ್ಲೈಡ್ ವಾಲಟಿಲಿಟಿ ತುಂಬ ಜಾಸ್ತಿ ಆಗಿದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲಿಟಲ್ ಬಿಟ್ ಸೈಡೇಸ್ ಮೊಮೆಂಟಮ್ ಆನ್ ದಿಸ್ ಸೈಡ್ಸ್. ಸೊ ಅದರಲ್ಲಿ ಅಷ್ಟೊಂದೇನು ನಮಗೆ ಅಷ್ಟು ರೆವೆನ್ಯೂ ಆಗಿಲ್ಲ. ಆ್ಯಂಡ್ ಮಂಡೆಗೂ ಕೂಡ ಅಂತ ಸ್ಟಾಕ್ ಪಿಕ್ ಯಾವುದು ಇಲ್ಲ. ನೋಡಿ ಇದೇ 100% ಪ್ರಾಬಬಿಲಿಟಿ ಟ್ರೇಡ್ಸ್ ಅಂತ ಹಾಕುವಂಥದ್ದು ಯಾವುದು ಟ್ರೇಡ್ಸ್ ಕೂಡ ಇಲ್ಲ. ಸೊ ಪಿಕ್ ಫಾರ್ ಮಂಡೇ ಸ್ಟಿಲ್ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸೊ ಇದಾಯಿತು ಫ್ರೈಡೆಯ ಫೀಡ್ಬ್ಯಾಕು, ಮಾರ್ಕೆಟ್ ರಿವ್ಯೂ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ನಾವು ಥಿಯರಿ ಮಾಡ್ತೀವಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ. ಅದಲ್ಲದೆ ಮಂಡೇ ಟು ಫ್ರೈಡೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಇದರ ಬಗ್ಗೆ ಪ್ರತಿಯೊಂದು ಕಾನ್ಸೆಪ್ಟ್ಸು ಕೂಡ ಇನ್ ಡೆಪ್ತ್ ಚೂರ್ಚೂರೆ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿಸ್ತೀವಿ ದಯಾನಂದ್ ಬಂಗಾಳ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ನಲ್ಲಿ. ಸೊ ಇಂಟ್ರೆಸ್ಟೆಡ್ ಇರೋರು ಈ ಕೆಳಕಂಡ ಲ್ಯಾಂಡ್ಲೈನ್ ನಂಬರ್ಗೆ ಕೂಡ ಇದು ಫೋನ್ ನಂಬರ್ಗೆ ಕೂಡ ಫೋನ್ ಮಾಡಿರಿ. ಆ್ಯಂಡ್ ಫರ್ದರ್ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೂಡ ಕೇಳ್ರಿ. ಅದಲ್ಲದೆ ನಿಮ್ಗೆ ಯಾವ ಥರ ಸ್ಟಾಕ್ ಅನಾಲಿಸಿಸ್ ಬೇಕು, ಆ ಪರ್ಟಿಕ್ಯುಲರ್ ಸ್ಟಾಕ್ದು ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ಸ್ ಆಗ್ಬೋದು, ಲೆವೆಲ್ಸ್ ಆಗ್ಬೋದು, ನೀವು ಕಮೆಂಟ್ಸ್ನಲ್ಲಿ ಹಾಕ್ರಿ. ನಾವು ಚೆಕ್ ಮಾಡಿಬಿಟ್ಟು ವಿಲ್ ಬಿ ಅಪ್ಡೇಟಿಂಗ್ ಫಾರ್ ಫರ್ದರ್ ಡೀಟೇಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.